ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ಎಲ್ಲ CET ವಿದ್ಯಾರ್ಥಿಗಳಿಗೆ ಸ್ವಾಗತ. ಅದೇ ರೀತಿ ಇಂಜಿನಿಯರಿಂಗ್ ಮಾಡಬೇಕು ಅಂದ್ಕೊಂಡಿರೋ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಲ್ಲಿ ಆರ್ ವಿ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಬಂದ್ಬಿಟ್ಟು ಪ್ರಾಂಶುಪಾಲರು ಒಂದು ಡಿಫ್ರೆಂಟ್ ಹೇಳಿಕೆ ಕೊಟ್ಟಿದ್ದಾರೆ. ಇಂಜಿನಿಯರಿಂಗ್ ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಒಂದೇ ಅಲ್ಲ ಅಂತ ನೋಡೋದಾದ್ರೆ, ದೇಶದ ತಾಂತ್ರಿಕತೆಯ ಪ್ರಗತಿಯಿಂದ ಸ್ವಿಗ್ಗಿಯವರೆಗೆ ಇಂದು ಇಂಜಿನಿಯರಿಂಗ್ ಪದವೀಧರರು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ನಡುವೆ ದೇಶಕ್ಕೆ ಎಲ್ಲ ದೇಶಕ್ಕೆ 25% ಬಂದ್ಬಿಟ್ಟು ಇನ್ನೂ ಕೂಡ ಕೌಶಲ್ಯವಿಲ್ಲದೆ ಸಾಕಷ್ಟು ಹುದ್ದೆಗಳು ಖಾಲಿ ಇದಾವೆ. ಇಂಜಿನಿಯರ್ ಮುಗಿಸಿ ಕೆಲಸ ಸಿಕ್ಕಿಲ್ಲ ಅನ್ನೋರು ತಮ್ಮ ಸಾಮರ್ಥ್ಯದ ಅನುಗುಣವಾಗಿ ಕೌಶಲ್ಯ ಕೋರ್ಸ್ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಕೆಲಸ ಸಿಗ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಹಳ್ಳಿಯ ಜನಕ್ಕಿಂತ ನಗರ ಸಿಟಿ ಮಕ್ಕಳು ಸಾಕಷ್ಟು ಗೊಂದಲ ಇದ್ದಾರೆ ಕೋರ್ಸ್ ಆಯ್ಕೆ ಮಾಡೋದ್ರಲ್ಲೇ ಅಂತ ಪ್ರಾಂಶುಪಾಲರು ಹೇಳಿದ್ದಾರೆ. ಡಾಕ್ಟರ್ ಕೆ ಸುಬ್ರಹ್ಮಣ್ಯ ಅಂತ ಇವ್ರು ಏನ್ ಹೇಳಿದ್ರು ಅಂದ್ರೆ, ಇಂಜಿನಿಯರಿಂಗ್ ಕೋರ್ಸ್ಗಳನ್ನು ಆಯ್ಕೆ ಮಾಡೋದು ವೆರಿ ಇಂಪಾರ್ಟೆಂಟ್ ಅಂಶ ಆಗಿರ್ತದೆ. ಅದು ಒಂದು ಉಪನ್ಯಾಸಕ ಮಾಡಿದ್ದಾರೆ. ಅಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಏನಂದ್ರೆ ಯಾವ್ದಾದ್ರು ಒಂದನ್ನು ಆಯ್ಕೆ ಮಾಡಿಕೊಂಡು ಪರೀಕ್ಷೆಗೆ ಸಿದ್ಧತೆ ಮಾಡ್ತಾರೆ. ಆದ್ರೆ ನಗರ ಮಕ್ಕಳುಗಳು CET, NEET, JEE ಎಲ್ಲ ಕೂಡ ರ್ಯಾಂಕ್ ಬರಬೇಕು ಅಂತ ಹೋರಾಡ್ತಾರೆ. ಯಾವ್ದಾದ್ರು ಒಂದೇ ಆಯ್ಕೊಂಡು ಮುಂಚೆನೆ PUC ಮುಂಚೆನೆ ಅಥವಾ PUC ಶುರು ಆದ ನಂತರನೇ ಯಾವ್ದಾದ್ರು ಒಂದೇ ಆಯ್ಕೊಂಡು ಮಾಡೋದು ಸೂಕ್ತ ಅಂತ ಹೇಳಿದ್ದಾರೆ. ದೇಶದಂತ ಕಂಪ್ಯೂಟರ್ ಸೈನ್ಸ್ ಬಂದ್ಬಿಟ್ಟು ಹೆವಿ ಡಿಮ್ಯಾಂಡ್ ಇದೆ. ವಿದ್ಯಾರ್ಥಿಗಳು ಅದಕ್ಕೆ ಹೋಗ್ತಾ ಇದ್ದಾರೆ, ಬೇರೆ ಕೋರ್ಸ್ಗಳಿಗೆ ಯಾವ್ದು ಹೋಗ್ತಾ ಇಲ್ಲ. ಕಂಪ್ಯೂಟರ್ ಸೈನ್ಸ್ ಬಿಟ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇದೆ, ಸಿವಿಲ್, ಮೆಕ್ಯಾನಿಕಲ್ ಎಲ್ಲ ಕೂಡ ಬೇಡಿಕೆ ಇದೆ. ನೀವು ಬರೀ ಕಂಪ್ಯೂಟರ್ ಸೈನ್ಸ್ ಅಂತ ಹೋಗ್ತಿರಲ್ಲ, ಕಟ್ಟಡ ನಿರ್ಮಾಣ ಆಗಿರ್ಬೋದು, ವಾಹನದಾಗಿರ್ಬೋದು, ಅದೆಲ್ಲ ಬೇರೆ ಕೋರ್ಸ್ಗಳಿಗೂ ಕೂಡ ಡಿಮ್ಯಾಂಡ್ ಎಂದಿಗೂ ಇದ್ದೇ ಇರ್ತದೆ ಅನ್ನೋದನ್ನ ಪಾಲಕರು, ಪೋಷಕರು ಅರ್ಥ ಮಾಡ್ಕೋಬೇಕು. CS ಸಿಗದಿದ್ರೆ ಜೀವನ ಮುಗಿತು ಅನ್ಕೋಬೇಡಿ ಅಂತ ಹೇಳಿದ್ದಾರೆ. ಮೆಕ್ಯಾನಿಕ್ ನೀವು ಓದ್ಕೊಂಡು ಕೂಡ ವ್ಯಾಸಂಗ ಮಾಡೋರು ಆನ್ಲೈನ್ ಕೋರ್ಸ್ ಮೂಲಕ ನೀವು CS ನ ಕಲ್ತ್ರೆ ನಿಮ್ಮ ಕೌಶಲ್ಯಗಳು, ನಿಮ್ಮ ಸ್ಕಿಲ್ ಇಂಪ್ರೂವ್ ಆದ್ರೆ ನಿಮ್ಗೆ ಕೂಡ ಜಾಬ್ ಸಿಗುತ್ತೆ. ಇಂಜಿನಿಯರಿಂಗ್ ಓದಿದವರು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳದೆ IAS ಸೇವೆಗಳು ಕೂಡ ಹೋಗ್ತಾರೆ, CEOಗಳು ಕೂಡ ಆಗ್ತಾರೆ, ನಿರ್ದೇಶಕರು ಕೂಡ ಆಗೋ ಉದಾಹರಣೆ ಕೂಡ ಇದೆ. ಎಲ್ಲದೂ ಕೂಡ ಅದರದೇ ಆದ ಬೇಡಿಕೆಗಳಿದಾವೆ ಅಂತ ಹೇಳಿದ್ದಾರೆ. ಅಂದ್ರೆ ಕಂಪ್ಯೂಟರ್ ಸೈನ್ಸ್ಗೆ ಹೋಗ್ತಿರಲ್ಲ, ಬೇರೆ ಮೆಕ್ಯಾನಿಕಲ್ ಅದ್ರ ಕೋರ್ಸ್ ಕೂಡ ಮಾಡಿ ನೀವು ಬೇರೆ ಬೇರೆ ಕ್ಷೇತ್ರಗಳು ಕೂಡ ಹೋಗ್ಬೋದು. ಕಟ್ಟಡ ನಿರ್ಮಾಣ, ಸಿವಿಲ್ ಡಿಪಾರ್ಟ್ಮೆಂಟ್ ಹೋದ್ರೆ ಬಿಲ್ಡಿಂಗ್ ಕಟ್ಟೋದು ನಿಲ್ಲೋದೇ ಇಲ್ಲ, ಮೆಕ್ಯಾನಿಕಲ್ ಬಂದ್ರೆ ವೆಹಿಕಲ್ಸ್ ನಿಲ್ಲೋದಿಲ್ಲ. ಆ ನಿಟ್ಟಿನಲ್ಲಿ ಅದನ್ನು ಕೂಡ ಮಾಡಿ ಅದಕ್ಕೆ CS ಗುರಿ ಆಗಿದ್ರೆ ನೆಕ್ಸ್ಟ್ ಕೋರ್ಸ್ ಮಾಡ್ಕೊಂಡು ನೀವು ಬೇಕಾದ್ರೆ ಹೋಗ್ಬೋದು, ಟರ್ನ್ ಆಗ್ಬೋದು. IAS ಆಗಿರ್ಬೋದು, IAS CEOಗಳು ಕೂಡ ಇಂಜಿನಿಯರಿಂಗ್ ಕೂಡ ಆಗ್ತಾ ಇದ್ದಾರೆ. ನಿಮ್ಮ ಸಾಮರ್ಥ್ಯ ನೀವು ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲ್ಲಿ ಕಂಪ್ಯೂಟರ್ ಸೈನ್ಸ್ಗೆ 10% ಪೋಷಕರು ಒತ್ತಾಯ ಮಾಡ್ತಾರೆ. ವಿದ್ಯಾರ್ಥಿ ಅವರು ಇಷ್ಟಪಟ್ಟಿರೋ ಕೋರ್ಸ್ಗಳನ್ನ ಆಯ್ಕೆ ಮಾಡೋದು ಅವರ ಸಾಮರ್ಥ್ಯವನ್ನು ಇರೋದಿಲ್ಲ, ಕಲಿಕೆ ಸಾಮರ್ಥ್ಯ ಅವರು ಇರೋದಿಲ್ಲ. ಇಂಥ ವಿದ್ಯಾರ್ಥಿಗಳು ಮೊದಲನೇ ವರ್ಷನೇ ಹೋಗಿ ಎಕ್ಸಿಟ್ ಆಗೋದು ಮೀನ್ಸ್ ಹೋಗ್ಬಿಟ್ಟು ಅವರು ಎಕ್ಸಿಟ್ ಆಗೋದು ಬೇಡ ಅಂತ ಬಿಟ್ಟು ಸಾಧ್ಯತೆ ಕೂಡ ಇದೆ. ಅದಕ್ಕೋಸ್ಕರ ಮಕ್ಕಳ ಆಸಕ್ತಿಯನ್ನು ತೆಗೆದುಕೊಂಡು ಪೋಷಕರು ಮುನ್ನಡೆ ಮಾಡಿ ಅಂತ ಹೇಳ್ತಿದ್ದಾರೆ. ಇವರ ಸಜೆಷನ್ ಏನು ಗೊತ್ತಾ, ನೀವು ಯಾವುದನ್ನಾದ್ರೂ ಮಾಡ್ಬೋದು, ಕಂಪ್ಯೂಟರ್ ಸೈನ್ಸ್ ಸಿಕ್ಕಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಳ್ಳಂಗಿಲ್ಲ, ಬೇರೆದನ್ನ ಕೂಡ ಮಾಡಿ ನಿಮ್ಮ ಕೌಶಲ್ಯ ಅಭಿವೃದ್ಧಿ ಮಾಡ್ಕೋಬೇಕು. ಸಿವಿಲ್ ಬಿದ್ದೋಗಲ್ಲ, ಮೆಕ್ಯಾನಿಕಲ್ ಬಿದ್ದೋಗಲ್ಲ, ವೆಹಿಕಲ್ಸ್ ಗಳು ಬರ್ತಾನೆ ಇರ್ತವೆ, ಡಿಪಾರ್ಟ್ಮೆಂಟ್ ಇನ್ಕ್ರೀಸ್ ಆಗ್ತಾ ಇರ್ತವೆ, ಬಿಲ್ಡಿಂಗ್ ಬರ್ತಾನೆ ಇರ್ತವೆ. ಆ ನಿಟ್ಟಿನಲ್ಲಿ ಕ್ಷೇತ್ರಗಳನ್ನ ಇಂಪ್ರೂವ್ ಮಾಡ್ಕೊಂಡು ನಿಮ್ ಕಂಪ್ಯೂಟರ್ ಸೈನ್ಸ್ ಬರಬೇಕಂದ್ರೆ ನೆಕ್ಸ್ಟ್ ಕೋರ್ಸ್ ಮಾಡ್ಕೊಂಡು ಬರ್ಬೋದು ಅಂತ ಹೇಳಿ ಒಂದು ಮನವಿಯನ್ನು ಕಳಿಸಿದ್ದಾರೆ. ಇವತ್ತಿನ ಮುಖ್ಯವಾದ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.